ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳು ಹಿಂಜರಿಯುವ ಪರಿಸ್ಥಿತಿ ಬಂದು ನಿಂತಿದೆ. ಇನ್ನು ಅಲ್ಲಿನ ಸಾವಿನ ಸಂಖ್ಯೆ 1000ಕ್ಕೂ ಹೆಚ್ಚು ದಾಟ್ತಾ ಇದೆ. ಅಲ್ಲಿ ತಿನ್ನುವುದಕ್ಕೂ ಆಹಾರಕ್ಕೂ ಬಹು ಬೇಡಿಕೆಯಾಗಿ ನಿಂತಿದೆ. ಇನ್ನು ನಮ್ಮ ಭಾರತ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿನ ಗ್ಯಾಸ್ ಸಿಲಿಂಡರ್ಗಳಿಗೆ ಬಹು ಬೇಡಿಕೆಗಳನ್ನು ಉಂಟು ಮಾಡ್ತಾ ಇದೆ. ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗೆ ಅನ್ನೋದು ತುಂಬಾ ಆಲೋಚನೆಕರ ವಿಚಾರ. ಹೌದು, ಇದರೆಲ್ಲದರ ನಡುವೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೂ ಕೂಡ ಅಥವಾ ಸಾಕಷ್ಟು ಸಿನಿಮಾ ರಂಗಗಳಿದಾವಲ್ಲ ಅವೆಲ್ಲದಕ್ಕೂ ಕೂಡ ಪರಿಣಾಮ ಬೀರ್ತಾ ಇದೆ. ಹೌದು, ಈಗಾಗಲೇ ಯುದ್ಧದ ಭೀತಿಯಿಂದಾಗಲೇ ಟಾಕ್ಸಿಕ್ ಸಿನಿಮಾ ಕೂಡ ಮುಂದಕ್ಕೆ ಹಾಕಿದ್ದಾಯ್ತು. ಅಭಿಮಾನಿಗಳು ನಿರೀಕ್ಷೆಯಂತೆ ಸಿನಿಮಾಗಳು ಇದೇ ತಿಂಗಳು ಬರಬೇಕಿತ್ತು. ಆದ್ರೆ ಈ ಸಿನಿಮಾ ಈ ಮಂತ್ ರಿಲೀಸ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಮುಂದಿನ ತಿಂಗಳಿಗೆ ರಿಲೀಸ್ ಮಾಡಲು ಸಿದ್ಧವಾಗಿದ್ರು. ಸದ್ಯ ಈ ಯುದ್ಧ ಇನ್ನೆಷ್ಟು ಹದಗೆಡಿಸುತ್ತೆ ಅನ್ನೋದು ಗೊತ್ತಿಲ್ಲ. ಕನ್ನಡ ಸಿನಿಮಾ ರಂಗದ ನಟ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮುಂದೋಗಿದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅಲ್ಲಿ ಬೇಜಾರು ಆಗಿತ್ತು, ಆದ್ರೆ ಅಭಿಮಾನಿಗಳು ಅದನ್ನೆಲ್ಲದನ್ನ ಬದಿಗಿಟ್ಟು ಬಾಸ್ ಸಿನಿಮಾ ನೋಡ್ತೀವಿ ಅಂತ ಮುನ್ನುಗ್ಗಿದ್ರು. ಆದ್ರೆ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಟಾಕ್ಸಿಕ್ ಮುಗಿದ್ಮೇಲೆ ಇದೀಗ ರಾಮಾಯಣಕ್ಕೂ ಕೂಡ ಯುದ್ಧದ ಭೀತಿ ಬೀಸಿದೆ. ಹೌದು ಸ್ನೇಹಿತರೆ, ರಾಮಾಯಣ ಸಿನಿಮಾದ ಏನಿದೆ ಪ್ರೀ ಈವೆಂಟ್ ಅಥವಾ ಬಹುದೊಡ್ಡ ವೇದಿಕೆಯನ್ನ ನಿರ್ಮಿಸಿ ಅಲ್ಲೊಂದು ಗ್ಲಿಮ್ಸ್ ಗಳನ್ನ ಬಿಡುವ ಒಂದು ಆಲೋಚನೆ ರಾಮಾಯಣ ತಂಡಕ್ಕಿತ್ತು. ಆದ್ರೆ ಈ ಯುದ್ಧದ ಭೀತಿ ಇದ್ಯಾವುದಕ್ಕೂ ದಾರಿ ಮಾಡಿಕೊಡದೆ ಇದನ್ನ ಮತ್ತೆ ಮುಂದೂಡಲು ಯತ್ನಿಸಿದೆ. ಹೌದು ಸ್ನೇಹಿತರೆ, ರಾಮಾಯಣದ ಒಂದಷ್ಟು ಗ್ಲಿಮ್ಸ್ ಗಳನ್ನ ಅಭಿಮಾನಿಗಳಿಗೋಸ್ಕರ ಬಿಡುವ ಸಾಧ್ಯತೆ ಸಿನಿಮಾ ತಂಡದಿತ್ತು. ಆದ್ರೆ ಅಲ್ಲಿ ಯುದ್ಧದ ಭೀತಿ ಇರುವುದರಿಂದ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಅವ್ರು ಮಾಡಬೇಕು ಅಂತ ಅನ್ಕೊಂಡಿದ್ದು ಆ ಒಂದು ಬಹುದೊಡ್ಡ ಈವೆಂಟ್ ಇದೀಗ ರದ್ದಾಗಿದೆ. ಹೌದು ಸ್ನೇಹಿತರೆ, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಮುಂದೊಂದೇ ದಿನ ಯಾವತ್ತಾದ್ರೂ ಮತ್ತೆ ಆ ದೊಡ್ಡ ಈವೆಂಟ್ ಅನ್ನ ಮತ್ತೆ ರಿಆರ್ಗನೈಸ್ ಮಾಡ್ಬಿಟ್ಟು ಮತ್ತೆ ಗ್ಲಿಮ್ಸ್ ಗಳನ್ನೆಲ್ಲ ಬಿಡೋಣ ಅಂತ ಆಲೋಚನೆಯಲ್ಲಿದ್ದಾರೆ. ನಿರ್ಮಾಪಕರು ಅಂದ ತಕ್ಷಣ ಬರೀ ಸಿನಿಮಾವನ್ನ ರಿಲೀಸ್ ಮಾಡೋದು ಅಥವಾ ಪ್ರಮೋಷನ್ ಅಲ್ಲಿ ಇರುವುದು ಅಥವಾ ಮತ್ತೊಂದು ಮಗದೊಂದು ಅಲ್ಲ. ಅದನ್ನ ಹಿಂತಿರುಗಿ ಏನ್ ಅವ್ರಿಗೆ ವಾಪಸ್ ಬರುತ್ತೆ, ಅವರ ಉಳಿದ ಬಂಡವಾಳ ಅವರಿಗೆ ಸಿಗುತ್ತಾ ವಾಪಸ್ ಅನ್ನೋದೇ ನಿರ್ಮಾಪಕನು ಕೂಡ ಅದನ್ನ ಯೋಚನೆ ಮಾಡುವಂತ ವಿಚಾರ. ಅದೇ ರೀತಿಯಾದಂತಹ ವಿಚಾರವನ್ನ ಇದೀಗ ರಾಮಾಯಣ ವಿಷಯದಲ್ಲೂ ಕೂಡ ನಡೀತಾ ಇದೆ. ಯಾಕಂದ್ರೆ ರಾಮಾಯಣ ಸಿನಿಮಾಗೆ ಸಹ ನಿರ್ಮಾಪಕರು ಆಗಿರುವುದು ಯಶ್ ಅವರು. ಹೌದು, ಈಗ ನಿರ್ಮಾಪಕರು ಇರುವಂತಹ ಆ ಸಿನಿಮಾ ಬಹುದೊಡ್ಡ ಬಜೆಟ್ ಅಲ್ಲಿ ಮೂಡಿ ಬಂದಿದೆ. ಆದ್ರೆ ಆ ಸಿನಿಮಾವನ್ನ ಉಳಿಸ್ಕೊಳ್ಳೋದು ಅವರ ಕೈಲಿರುತ್ತದೆ. ಸೊ ಇದು ಯುದ್ಧದ ಭೀತಿ ಇರೋದ್ರಿಂದ ಈ ಒಂದು ಈವೆಂಟ್ ಮುಂದಕ್ಕೆ ಹೋಗಿದೆ. ಇನ್ನು ಈವೆಂಟ್ ಅನ್ನ ಅದ್ದೂರಿಯಾಗಿ ಮಾಡಿ ಅಭಿಮಾನಿಗಳಿಗೆ ಒಂದಷ್ಟು ಗ್ಲಿಮ್ಸ್ ಅನ್ನ ಬಿಡುವ ಸಾಧ್ಯತೆ ಸಿನಿಮಾ ತಂಡದಿದೆ. ಆದ್ರೆ ಆ ಟೈಮ್ ಗಳಿಗೆ ಯಾವಾಗ ಮತ್ತೆ ಕೂಡ್ ಬರುತ್ತೆ ಗೊತ್ತಿಲ್ಲ. ನೋಡುವ, ಮುಂದಿನ ತಿಂಗಳು ಮತ್ತೆ ಏನಾದ್ರೂ ರಾಮಾಯಣ ಸಿನಿಮಾದ ಗ್ಲಿಮ್ಸ್ ಗಳನ್ನ ಬಿಡ್ತಾರಾ ಕಾದು ನೋಡ್ಬೇಕಿದೆ. ಟಾಕ್ಸಿಕ್ಕಿಗೆ ಬಂದ ಪರಿಸ್ಥಿತಿ ರಾಮಾಯಣ ಸಿನಿಮಾಕ್ಕೂ ಬಂತ. ಅಭಿಮಾನಿಗಳು ತುಂಬಾ ಬೇಸರವಾಗಿದ್ದಾರೆ.